ಮೊದಲನೆಯ ಪ್ರಶ್ನೆ, ಯಾವ ಪಕ್ಷಿ ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ಜಾತಕ ಪಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಾತಕ ಪಕ್ಷಿ ಕೇವಲ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ. ಎರಡನೆಯ ಪ್ರಶ್ನೆ, ರೊಟ್ಟಿಗೆ ತುಪ್ಪ ಹಾಕಿ ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಡಯಾಬಿಟಿಸ್, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಎ, ರೊಟ್ಟಿಗೆ ತುಪ್ಪ ಹಾಕಿ ತಿನ್ನುವುದರಿಂದ ಡಯಾಬಿಟಿಸ್ ರೋಗ ಗುಣವಾಗುತ್ತದೆ. ಮೂರನೆಯ ಪ್ರಶ್ನೆ, ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಕ್ಕರೆಯನ್ನು ಮೊದಲು ಭಾರತ ದೇಶದಲ್ಲಿ ಕಂಡುಹಿಡಿಯಲಾಯಿತು. ನಾಲ್ಕನೆಯ ಪ್ರಶ್ನೆ, ಮಳೆ ನೀರನ್ನು ಕುಡಿಯುವುದರಿಂದ ಯಾವ ರೋಗ ದೂರವಾಗುತ್ತದೆ? ಆಪ್ಷನ್ ಎ ಕಿಡ್ನಿ ಸ್ಟೋನ್, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮಳೆ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ರೋಗ ದೂರವಾಗುತ್ತದೆ. ಐದನೆಯ ಪ್ರಶ್ನೆ, ಅಶೋಕ ಚಕ್ರದಲ್ಲಿ ಒಟ್ಟು ಎಷ್ಟು ತಂತಿಗಳು ಇರುತ್ತದೆ? ಆಪ್ಷನ್ ಎ 20 ತಂತಿಗಳು, ಆಪ್ಷನ್ ಬಿ 32 ತಂತಿಗಳು, ಆಪ್ಷನ್ ಸಿ 15 ತಂತಿಗಳು, ಆಪ್ಷನ್ ಡಿ 24 ತಂತಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಅಶೋಕ ಚಕ್ರದಲ್ಲಿ ಒಟ್ಟು 24 ತಂತಿಗಳಿವೆ. ಆರನೆಯ ಪ್ರಶ್ನೆ, ಮರದ ಮೇಲೆ ತಲೆಕೆಳಗಾಗಿ ಲಟಕುವ ಜೀವಿ ಯಾವುದು? ಆಪ್ಷನ್ ಎ ಕೋತಿ, ಆಪ್ಷನ್ ಬಿ ಬಾವಲಿ, ಆಪ್ಷನ್ ಸಿ ಗೂಬೆ, ಆಪ್ಷನ್ ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮರದ ಮೇಲೆ ತಲೆಕೆಳಗಾಗಿ ಲಟಕುವ ಜೀವಿ ಬಾವಲಿ. ಏಳನೆಯ ಪ್ರಶ್ನೆ, ಯಾವ ದೇಶದ ಹೋಟೆಲ್ಗಳಲ್ಲಿ ಕೋತಿಗಳು ಕೆಲಸ ಮಾಡುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಈಜಿಪ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಜಪಾನ್ ದೇಶದ ಹೋಟೆಲ್ಗಳಲ್ಲಿ ಕೋತಿಗಳು ಕೆಲಸ ಮಾಡುತ್ತದೆ. ಎಂಟನೆಯ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗ ಸಂಪೂರ್ಣವಾಗಿ ಗುಣವಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಬಿಸಿ ನೀರು ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ಮತ್ತು ಜೀರ್ಣಕಾರಿ ಸಮಸ್ಯೆ ಗುಣವಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಬುರ್ಜ್ ಖಲೀಫಾ ನಿರ್ಮಿಸಲು ಒಟ್ಟು ಎಷ್ಟು ವರ್ಷ ತೆಗೆದುಕೊಂಡಿತು? ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 7 ವರ್ಷ, ಆಪ್ಷನ್ ಸಿ 10 ವರ್ಷ, ಆಪ್ಷನ್ ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ, ಬುರ್ಜ್ ಖಲೀಫಾ ನಿರ್ಮಿಸಲು 5 ವರ್ಷ ತೆಗೆದುಕೊಂಡಿತು. 10ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಏನು ಲಾಭ? ಆಪ್ಷನ್ ಎ ಹೃದಯದ ಆರೋಗ್ಯ, ಆಪ್ಷನ್ ಬಿ ತೂಕ ಹೆಚ್ಚಳ, ಆಪ್ಷನ್ ಸಿ ಬೊಜ್ಜು ಕಡಿಮೆ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೊಜ್ಜು ಕಡಿಮೆಯಾಗುತ್ತದೆ. 11ನೇ ಪ್ರಶ್ನೆ, ಡೆಟಾಲ್ ಸೋಪ್ ಯಾವ ದೇಶದ ಕಂಪನಿ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಡಿ, ಡೆಟಾಲ್ ಸೋಪ್ ಬ್ರಿಟನ್ ದೇಶದ ಕಂಪನಿ.
12ನೇ ಪ್ರಶ್ನೆ, ರಾತ್ರಿ ಸರಿಯಾಗಿ ನಿದ್ದೆ ಬರಲು ಮಲಗುವ ಮೊದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಸೇಬುಹಣ್ಣು, ಆಪ್ಷನ್ ಡಿ ಒಣ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾತ್ರಿ ಸರಿಯಾಗಿ ನಿದ್ದೆ ಬರಲು ಮಲಗುವ ಮೊದಲು ಬಾಳೆಹಣ್ಣು ಸೇವಿಸಬೇಕು. 13ನೇ ಪ್ರಶ್ನೆ, ಯಾವ ಪ್ರಾಣಿಯ ನಾಲಿಗೆಯಲ್ಲಿ ಮುಳ್ಳುಗಳಿವೆ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಕರಡಿ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕರಡಿಯ ನಾಲಿಗೆಯಲ್ಲಿ ಮುಳ್ಳುಗಳಿವೆ. 14ನೇ ಪ್ರಶ್ನೆ, ಹಸಿರು ಬಟಾಣಿ ಸೇವಿಸುವುದರಿಂದ ಯಾವ ವಿಟಮಿನ್ ನಮ್ಮ ದೇಹಕ್ಕೆ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ, ಹಸಿರು ಬಟಾಣಿ ಸೇವಿಸುವುದರಿಂದ ವಿಟಮಿನ್ ಕೆ ನಮ್ಮ ದೇಹಕ್ಕೆ ಸಿಗುತ್ತದೆ. 15ನೇ ಪ್ರಶ್ನೆ, ಯಾವ ಋತುವಿನಲ್ಲಿ ಇಂದ್ರಧನುಸ್ಸು ಕಾಣುತ್ತದೆ? ಆಪ್ಷನ್ ಎ ಚಳಿಗಾಲ, ಆಪ್ಷನ್ ಬಿ ಬೇಸಿಗೆಕಾಲ, ಆಪ್ಷನ್ ಸಿ ಮಳೆಗಾಲ, ಆಪ್ಷನ್ ಡಿ ಯಾವತ್ತೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಳೆಗಾಲದ ಋತುವಿನಲ್ಲಿ ಇಂದ್ರಧನುಸ್ಸು ಕಾಣುತ್ತದೆ. 16ನೇ ಪ್ರಶ್ನೆ, ಯಾವ ಪಕ್ಷಿಗೆ ಎಲ್ಲವೂ ನೀಲಿ ಬಣ್ಣದಲ್ಲಿ ಕಾಣುತ್ತದೆ? ಆಪ್ಷನ್ ಎ ಮಯೂರ, ಆಪ್ಷನ್ ಬಿ ಹಂಸ, ಆಪ್ಷನ್ ಸಿ ಗೂಬೆ, ಆಪ್ಷನ್ ಡಿ ಗಿಡುಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಗೂಬೆಗೆ ಎಲ್ಲವೂ ನೀಲಿ ಬಣ್ಣದಲ್ಲಿ ಕಾಣುತ್ತದೆ. 17ನೇ ಪ್ರಶ್ನೆ, ಹೆಚ್ಚಾಗಿ ಆಲೂಗಡ್ಡೆ ತಿನ್ನುವುದರಿಂದ ದೇಹದ ಯಾವ ಭಾಗ ವೇಗವಾಗಿ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಸಣ್ಣ ಕರುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಾಗಿ ಆಲೂಗಡ್ಡೆ ತಿನ್ನುವುದರಿಂದ ಲಿವರ್ ವೇಗವಾಗಿ ಹಾನಿಗೊಳಗಾಗುತ್ತದೆ. 18ನೇ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಆಹಾರ ಪದಾರ್ಥ ಸೇವಿಸುವುದು ಉತ್ತಮ? ಆಪ್ಷನ್ ಎ ಹಸಿರು ಸೊಪ್ಪುಗಳು, ಆಪ್ಷನ್ ಬಿ ಚೀಸ್, ಆಪ್ಷನ್ ಸಿ ಅಗಸೆ ಬೀಜ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹೃದಯ ಆರೋಗ್ಯವಾಗಿರಲು ಹಸಿರು ಸೊಪ್ಪುಗಳು ಮತ್ತು ಅಗಸೆ ಬೀಜ ಸೇವಿಸುವುದು ಉತ್ತಮ. 19ನೇ ಪ್ರಶ್ನೆ, ಬುದ್ಧಿವಂತ ಮಕ್ಕಳು ವಾರದ ಯಾವ ದಿನ ಜನಿಸುತ್ತಾರೆ? ಆಪ್ಷನ್ ಎ ಸೋಮವಾರ, ಆಪ್ಷನ್ ಬಿ ಶನಿವಾರ, ಆಪ್ಷನ್ ಸಿ ಮಂಗಳವಾರ, ಆಪ್ಷನ್ ಡಿ ಬುಧವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಬುದ್ಧಿವಂತ ಮಕ್ಕಳು ಸೋಮವಾರ ಅಥವಾ ಬುಧವಾರ ಜನಿಸುತ್ತಾರೆ. 20ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಲೇಬಾರದು? ಆಪ್ಷನ್ ಎ ಜಾಂಡೀಸ್, ಆಪ್ಷನ್ ಬಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಅಸ್ತಮ. ಸರಿಯಾದ ಉತ್ತರ ಆಪ್ಷನ್ ಡಿ. ಅಸ್ತಮ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.